ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನನ್ನು ಓದಲೇಬೇಕು, ಈಗಾಗಲೇ ಪರೀಕ್ಷೆ ನಾಳೆನೇ ನಿಮಗೆ ಪರೀಕ್ಷೆ ಇದೆ. ಈ ನಡುವೆ ಏನೇನು ಓದಿದ್ದೀರಿ, ಏನೇನು ಮನನ ಮಾಡ್ಕೊಂಡಿದ್ದೀರಿ, ಅವುಗಳನ್ನು ಪುನರ್ಮನನ ಮಾಡಿಕೊಳ್ಳುವಂಥ ಒಂದು ಸಮಯ. ತಜ್ಞರು ಹೇಳ್ತಾರೆ, ಇವುಗಳನ್ನು ಓದ್ಕೊಂಡ್ರೆ ನಿಮಗೆ ಬಂಪರ್ ಅಂಕಗಳು ಬರುತ್ತೆ. ಹಾಗಾಗಿ ಈಗ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ. ಇದನ್ನು ಇನ್ನೂ ಓದದೇ ಇದ್ದರೆ ಇನ್ನೂ ಸಮಯ ಇದೆ, ಇದನ್ನು ಓದ್ಕೊಂಬಿಡಿ ಅಂತ ಪ್ರಶ್ನೆಗಳು ತಯಾರಿಸಿದವರು ನುರಿತ ಅರ್ಥಶಾಸ್ತ್ರ ಉಪನ್ಯಾಸಕರಾದಂಥ ಶ್ರೀಮತಿ ಸುಜಾತಾ ನಾಯ್ಕ ಅವರು. ಇದರಲ್ಲಿ 1 ಅಂಕದ ಪ್ರಮುಖ ಪ್ರಶ್ನೆಗಳು, 2 ಅಂಕದ ಪ್ರಮುಖ ಪ್ರಶ್ನೆಗಳು, 4 ಅಂಕದ ಪ್ರಮುಖ ಪ್ರಶ್ನೆಗಳು ಮತ್ತು 6 ಅಂಕದ ಪ್ರಮುಖ ಪ್ರಶ್ನೆಗಳು ಇದ್ದಾವೆ. ಹಾಗಾದರೆ ಯಾವೆಲ್ಲ ಪ್ರಶ್ನೆಗಳಿದ್ದಾವೆ ಅಂತ ನೋಡ್ತಾ ಬಂದರೆ, ನಿಮಗೆ ಗೊತ್ತಿರೋ ಹಾಗೆ 10/3/2026 ಮಂಗಳವಾರ ದಿನ ಅಂದರೆ ನಾಳೆ ನಿಮಗೆ ಅರ್ಥಶಾಸ್ತ್ರ ಪರೀಕ್ಷೆ ಇದೆ. ಏನೆಲ್ಲ ಓದಿದ್ದೀರಿ ಒಂದು ಸಲ ನೆನಪು ಮಾಡಿಕೊಳ್ಳಿ. ಎಲ್ಲ ಪಾಠಗಳ 1 ಅಂಕಗಳ ಪ್ರಶ್ನೆಗಳು, ಎಲ್ಲ ಪಾಠಗಳ 1 ಅಂಕಗಳ ಪ್ರಶ್ನೆಗಳನ್ನು ಓದ್ಕೋಬೇಕು. ಅದರಲ್ಲಿ ಯಾವ್ಯಾವ್ದು ಬರುತ್ತೆ? MCQ ಬರುತ್ತೆ, ಬಹು ಆಯ್ಕೆಯ ಪ್ರಶ್ನೆಗಳು. ಆಮೇಲೆ ಮ್ಯಾಚ್ ದ ಫಾಲೋವಿಂಗ್ ಬರುತ್ತೆ. ಆಮೇಲೆ ಬಿಟ್ಟ ಸ್ಥಳ ತುಂಬಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಆಮೇಲೆ 1 ಮಾರ್ಕ್ಸ್ ಬರುತ್ತೆ. ಹಾಗೆ ಇವುಗಳು ಸುಮಾರು 5, 10, 15, 20 ಮಾರ್ಕ್ಸ್ಗಳನ್ನು ನಿಮಗೆ ತಂದು ಕೊಡುತ್ತೆ. ಹಾಗೆ ಎಲ್ಲ ಪಾಠಗಳ ಯಾವುದನ್ನು ಇಲ್ಲಿ ಬಿಡೋ ಹಾಗಿಲ್ಲ. ಎಲ್ಲ ಪಾಠಗಳ ಆರಿಸಿ ಬರೆ, ಹೊಂದಿಸಿ ಬರೆ, ಬಿಟ್ಟ ಸ್ಥಳ ಮತ್ತು 1 ವಾಕ್ಯದಲ್ಲಿ ಉತ್ತರಿಸಿ, ಇವುಗಳನ್ನು ಚೆನ್ನಾಗಿ ಓದ್ಕೊಂಬಿಡಿ. ಜೊತೆಗೆ ಪ್ರಶ್ನೆ ಕೋಟಿಯಲ್ಲಿನ ಬದಲಾವಣೆಗಳು, ಹೊಸ ಸೇರ್ಪಡೆ, ಇವುಗಳನ್ನು ಕೂಡ ಒಂದು ಸಲ ನೋಡ್ಕೋಬೇಕು. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಕರೆಕ್ಟಾಗಿ ಗಮನಿಸ್ಕೊಳ್ಳಿ. 2 ಅಂಕದ ಪ್ರಶ್ನೆಗಳನ್ನು ನೀವು ಓದ್ಕೊಳ್ಳುವಾಗ ಸ್ವಲ್ಪ ಪ್ರಮುಖವಾಗಿ ಏನು ಓದ್ಕೋಬೇಕು ಅಂತಂದರೆ, ಎ ಭಾಗ ಮತ್ತು ಬಿ ಭಾಗ ಇದೆ ಅಲ್ವಾ. ಎ ಭಾಗದಲ್ಲಿ ಮೊದಲನೇ ಪಾಠ ಪರಿಚಯ, 2ನೇ ಪಾಠ ಅನುಭೋಗಿಯ ವರ್ತನೆ, 3ನೇ ಪಾಠ ಪರಿಪೂರ್ಣ ಪೈಪೋಟಿ. ಈ 3 ಪಾಠಗಳ ಕಡೆಗೆ ನೀವು ಬಹಳ ಮಹತ್ವವನ್ನು ಕೊಡಬೇಕು. ಈ 3 ಪಾಠಗಳು ಪರಿಚಯ, ಅನುಭೋಗಿಯ ವರ್ತನೆ ಮತ್ತು ಪರಿಪೂರ್ಣ ಪೈಪೋಟಿ, ಈ 3 ಪಾಠಗಳನ್ನು ಓದಿಕೊಂಡ್ರೆ ನಿಮಗೆ 2 ಅಂಕದ ಹೆಚ್ಚು ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಬಿ ಭಾಗದಲ್ಲಿ ರಾಷ್ಟ್ರೀಯ ವರಮಾನ ಮತ್ತು ಸರ್ಕಾರದ ಮುಂಗಡ ಪತ್ರ, ಇವುಗಳನ್ನು ಓದ್ಕೋಬೇಕು. ಈ 5 ಪಾಠಗಳನ್ನು ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ 2 ಅಂಕದ ಪ್ರಶ್ನೆಗಳು, ನಿಮಗೆ ಸಾಕಷ್ಟು ಆಯ್ಕೆಗಳಿಗೆ ಅವಕಾಶ ಇರೋದ್ರಿಂದ ಇವುಗಳನ್ನು ಚೆನ್ನಾಗಿ ಓದ್ಕೊಳ್ಳಿ. ಆವಾಗ ನೀವು ಸುಲಭವಾಗಿ 2 ಅಂಕದನ್ನು ಬರೀಬೋದು. ಇನ್ನು ಯೋಜನಾಧಾರಿತ ಪ್ರಶ್ನೆಗಳು, ಇದು ಭಾಳ ಇಂಪಾರ್ಟೆಂಟ್. ಯೋಜನಾಧಾರಿತ ಪ್ರಶ್ನೆಗಳಲ್ಲಿ ಯಾವ್ಯಾವುದನ್ನು ನೋಡ್ಕೋಬೇಕು, ಇದನ್ನು ನೀವು ಪಕ್ಕಾ ಮಾಡ್ಕೋಬೇಕು. ಎ ಭಾಗದ 2ನೇ ಪಾಠದಲ್ಲಿ ಇರುವಂತಹ ಯೋಜನಾಧಾರಿತ ಪ್ರಶ್ನೆಗಳು, ಇದನ್ನು ಚೆನ್ನಾಗಿ ಓದ್ಕೋಬೇಕು. ಬಿ ಭಾಗದ 2ನೇ ಪಾಠದ ಯೋಜನಾಧಾರಿತ ಪ್ರಶ್ನೆ, ಇವೆರಡನ್ನ ಗಮನ ಇಟ್ಟು ನೋಡ್ಕೊಳ್ಳಿ. ಎ ಭಾಗದಲ್ಲಿ 2ನೆಯ ಪಾಠ, ಬಿ ಭಾಗದಲ್ಲಿ 2ನೆಯ ಪಾಠ, ಇವುಗಳಲ್ಲಿ ಯಾವ ಯೋಜನಾಧಾರಿತ ಪ್ರಶ್ನೆಗಳಿದ್ದಾವೆ ಅವುಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅಲ್ಲಿಂದ ನಿಮಗೆ ಅಂಕಗಳು ಸಿಗತ್ತೆ. ಇನ್ನು ಎ ಭಾಗದಲ್ಲಿ 5ನೇ ಪಾಠದ ಯೋಜನಾಧಾರಿತ ಪ್ರಶ್ನೆಗಳನ್ನು ಓದ್ಕೋಬೇಕು. ಅಲ್ಲಿಗೆ ಎ ಭಾಗದ 2ನೆಯ ಪಾಠ, ಬಿ ಭಾಗದ 2ನೆಯ ಪಾಠ ಮತ್ತು ಎ ಭಾಗದ 5ನೆಯ ಪಾಠದ ಯೋಜನಾಧಾರಿತ ಪ್ರಶ್ನೆಗಳು, ಅವುಗಳನ್ನು ಓದ್ಕೊಂಡ್ಬಿಟ್ರೆ ನಿಮಗೆ ಅಲ್ಲಿ ಒಂದಿಷ್ಟು ಅಂಕಗಳು ಸಿಗತ್ತೆ. ಇನ್ನು 4 ಅಂಕದ ಪ್ರಶ್ನೆಗಳು, ನೀವಿಲ್ಲಿ ಗಮನದಲ್ಲಿ ಇಟ್ಕೊಂಡಿರಬೇಕಾಗಿದ್ದು 4 ಪಟಗಳು ಹಾಗೂ ಕೋಷ್ಟಕ, ಇವುಗಳನ್ನು ನೋಡಿಕೊಂಡ್ರೆ ನಿಮಗೆ 1 ಪ್ರಶ್ನೆ ಮುದ್ದಾಮಾಗಿ ಬಂದೇ ಬರ್ತದೆ. ಹಾಗಾದರೆ ಯಾವುದು ಆ 4 ಪಟಗಳು? ಚಾಲ್ತಿ ಖಾತೆಯ ಪಟ, ಬಂಡವಾಳ ಖಾತೆಯ ಪಟ, ಮುಂಗಡ ಪತ್ರದ ಪಟ, ಬೇಡಿಕೆ ಮತ್ತು ಪೂರೈಕೆಯ ಏಕಕಾಲದ ಪಲ್ಲಟದ ಕೋಷ್ಟಕಗಳು, ಇವುಗಳನ್ನು ಓದ್ಕೋಬೇಕು. ಈ 4 ಪ್ರಶ್ನೆಗಳನ್ನು ನೀವು ಸರಿಯಾಗಿ ಓದ್ಕೊಂಡದ್ದೇ ಆದರೆ ಇಲ್ಲಿಂದ ನಿಮಗೆ 1 ಅಂಕ, 1 ಪ್ರಶ್ನೆ ಬಂದೇ ಬರ್ತದೆ. ಹಾಗೆ ಇನ್ನೂ ಇದನ್ನು ನೀವು ನೋಡ್ಕೊಂಡಿಲ್ಲ ಅಂತಂದರೆ ಈಗಲೇ ಇದನ್ನು ಕಲ್ತಿಟ್ಕೊಳ್ಳಿ. ಚಾಲ್ತಿ ಖಾತೆಯ ಪಟ, ಬಂಡವಾಳ ಖಾತೆಯ ಪಟ, ಮುಂಗಡ ಪತ್ರ ಪಟ, ಬೇಡಿಕೆ ಮತ್ತು ಪೂರೈಕೆಯ ಏಕಕಾಲದ ಪಲ್ಲಟದ ಕೋಷ್ಟಕಗಳು, ಇವುಗಳನ್ನು ಚೆನ್ನಾಗಿ ಓದ್ಕೊಂಬಿಡಿ. ಇದು ನಿಮಗೆ ಈಸಿಯಾಗಿ 4 ಅಂಕದ ಒಂದು ಪ್ರಶ್ನೆಯನ್ನು ಬರೀಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು 4 ಅಂಕದಲ್ಲಿ ಇದು ಮೊದಲನೇ ಭಾಗ. ಆದರೆ 2ನೇ ಭಾಗದಲ್ಲಿ ಎಲ್ಲ ಲೆಕ್ಕಗಳನ್ನು ನೋಡ್ಕೊಳ್ಳಿ. 1 ಅಥವಾ 2 ಲೆಕ್ಕಗಳು ಬಂದೇ ಬರುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಇಲ್ಲೊಂದು ಮಾದರಿ ಲೆಕ್ಕವನ್ನು ಕೊಟ್ಟಿದ್ದಾರೆ. ಒಬ್ಬ ಅನುಭೋಗಿಯು ಒಂದು ಸೇಬಿನ ಬೆಲೆ 5 ರೂಗಳಿದ್ದಾಗ 15 ಸೇಬುಗಳನ್ನು
ಖರೀದಿಸುತ್ತಾಳೆ. ಬೆಲೆ 5 ರೂಪಾಯಿ ಇದ್ದಾಗ 15 ಸೇಬುಗಳನ್ನು ಖರೀದಿಸ್ತಾಳೆ ಮತ್ತು ಪ್ರತಿ ಸೇಬಿನ ಬೆಲೆ 7 ರೂಪಾಯಿಗಳಿಗೆ ಏರಿಕೆಯಾದಾಗ ಅವಳು ಸೇಬಿನ ಬೇಡಿಕೆಯನ್ನು 12ಕ್ಕೆ ಕಡಿಮೆ ಮಾಡುತ್ತಾಳೆ. ಬೆಲೆಯ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಯನ್ನು ಚೆನ್ನಾಗಿ ಬಿಡಿಸಿಟ್ಕೊಳ್ಳಿ. ಎ ಭಾಗದ 2ನೆಯ ಪಾಠದಲ್ಲಿ ಬರುವಂತಹ ಲೆಕ್ಕ. ಆಮೇಲೆ ನೋಡಿ 6ನೆಯ ಪ್ರಶ್ನೆ. ಒಂದು ಮಾರುಕಟ್ಟೆಯಲ್ಲಿ ಇಬ್ಬರು ಅನುಭೋಗಿಗಳಿದ್ದಾರೆ ಎಂದು ಪರಿಗಣಿಸಿ. ಬೆಲೆಯು ವಿವಿಧ ಮಟ್ಟದಲ್ಲಿ ಒಂದು ಸರಕಿಗೆ ಅದರ ಬೇಡಿಕೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಸರಕಿನ ಮಾರುಕಟ್ಟೆ ಬೇಡಿಕೆಯನ್ನು ಲೆಕ್ಕ ಮಾಡಿ. ಇದು ಕೂಡ ಎ ಭಾಗದಲ್ಲಿ ಬರುವಂಥ 2ನೆಯ ಪಾಠದ ಪ್ರಶ್ನೆಗಳು. ಈ ಥರದ ಪ್ರಶ್ನೆಗಳನ್ನು ನೀವು ನೋಡ್ಕೋಬೇಕು ಮತ್ತು ಹೇಗೆ ಆ ಪುಸ್ತಕದಲ್ಲಿ ಲೆಕ್ಕವನ್ನು ಬಿಡಿಸುವ ಕ್ರಮವನ್ನು ಕೊಟ್ಟಿದ್ದಾರೋ ಅದೇ ವಿಧಾನವನ್ನು ನಾವು ಅನುಸರಿಸಬೇಕು. ಮುಂದುವರೆದು 7ನೆಯ ಒಂದು ಪ್ರಶ್ನೆ 4 ಅಂಕಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಪರಿಪೂರ್ಣ ಪೈಪೋಟಿ ಉದ್ಯಮದ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ. ಪ್ರತಿ ಉತ್ಪನ್ನ ಹಂತದ ಲಾಭವನ್ನು ಲೆಕ್ಕ ಮಾಡಿ ಸರಕಿನ ಮಾರುಕಟ್ಟೆಯ ಬೆಲೆಯನ್ನು ನಿರ್ಧರಿಸಿ. ಎ ಭಾಗದ 4ನೆಯ ಪಾಠ, ಎ ಭಾಗದ 2ನೆಯ ಪಾಠ ಮತ್ತು ಎ ಭಾಗದ 4ನೆಯ ಪಾಠ ಇವುಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ. ಈ ಲೆಕ್ಕವನ್ನು ಕೂಡ ಕಲಿತಿಟ್ಕೊಳ್ಳಿ. ಇನ್ನು 8ನೆಯ ಒಂದು ಪ್ರಶ್ನೆ. ಒಂದು ಉದ್ಯಮ ಘಟಕ ಪ್ರತಿ ಚೆಂಡಿನ ಮಾರುಕಟ್ಟೆಯ ಬೆಲೆ 10 ರೂಪಾಯಿ ಇದ್ದಾಗ 200 ಚೆಂಡುಗಳನ್ನು ಉತ್ಪಾದಿಸುತ್ತದೆ ಎಂದು ಭಾವಿಸಿ. ಪ್ರತಿ ಚೆಂಡಿನ ಬೆಲೆ 30 ರೂಗೆ ಏರಿಕೆಯಾದಾಗ ಅದೇ ಉದ್ಯಮ ಘಟಕ 1000 ಚೆಂಡುಗಳನ್ನು ಉತ್ಪಾದಿಸುತ್ತದೆ. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದನ್ನು ಎ ಭಾಗದ 4ನೆಯ ಪಾಠದಲ್ಲಿ ಬರುವಂತಹ ಪ್ರಶ್ನೆ. ಅಲ್ಲಿಗೆ ಎ ಭಾಗದ 2ನೆಯ ಪಾಠ ಮತ್ತು 4ನೆಯ ಪಾಠದ ಎಲ್ಲ ಲೆಕ್ಕಗಳನ್ನು ಕಲಿತ್ಕೊಂಡ್ರೆ ನೀವು ಸುಲಭವಾಗಿ ಪೂರ್ಣ ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು 9ನೆಯ ಒಂದು ಪ್ರಶ್ನೆಗೆ ಬರೋಣ. ಹತ್ತಿಯ ಮಾರುಕಟ್ಟೆಯನ್ನು ಪರಿಗಣಿಸಿ. ಹತ್ತಿಯ ಬೇಡಿಕೆಯ ರೇಖೆ ಇಲ್ಲಿ ಕೊಡಲಾಗಿದೆ. ಹಾಗೆಯೇ ಮಾರುಕಟ್ಟೆಯಲ್ಲಿ ಏಕರೂಪ ಉದ್ಯಮಗಳಿವೆ ಎಂದು ಕಲ್ಪಿಸಿಕೊಂಡು ಅದರಲ್ಲಿ ಒಂದು ಉದ್ಯಮದ ಪೂರೈಕೆ 20 ರು ಬೆಲೆಯಲ್ಲಿ Q = 10 + P ಆಗಿರುತ್ತದೆ. ಇಲ್ಲಿ Q = 10 + P ಆಗಿದೆ ಹತ್ತಿಯ ಬೇಡಿಕೆ ರೇಖೆ. ಆಮೇಲೆ 20 ರು ಬೆಲೆಯಲ್ಲಿ Q = 10 + P ಆಗಿರುತ್ತದೆ. ಸಮತೋಲನ ಉದ್ಯಮಗಳ ಸಂಖ್ಯೆಯನ್ನು ಲೆಕ್ಕ ಮಾಡಿ. ಎ ಭಾಗದ 5ನೆಯ ಪಾಠದಲ್ಲಿ ಬರುವಂಥ ಲೆಕ್ಕ. ಇನ್ನು ಕೊನೆಯ ಒಂದು ಲೆಕ್ಕವನ್ನು ಇಲ್ಲಿ ಕೊಡಲಾಗಿದೆ. ಒಂದು ಮುಚ್ಚಿದ ಆರ್ಥಿಕತೆಯ ಬಗ್ಗೆ ನೀಡಲಾಗಿರುವಂತಹ ಮಾಹಿತಿಯನ್ನು ಮೇಲ್ಗಡೆ ಇಲ್ಲಿ ಕೊಡಲಾಗಿದೆ. ಇದನ್ನು ಆಧರಿಸಿ ಸಮತೋಲನ ಮಟ್ಟದ ಆದಾಯವನ್ನು ಲೆಕ್ಕ ಮಾಡಿ ಅನ್ನೋದನ್ನು ಕೇಳಬಹುದು. ಬಿ ಭಾಗದ 4ನೆಯ ಪಾಠದ ಒಂದು ಪ್ರಶ್ನೆ. ಇದು ಬಿ ಭಾಗದಲ್ಲಿ ಬರುವಂಥ ಒಂದು ಪ್ರಶ್ನೆ. ಈ ಎಲ್ಲ ಲೆಕ್ಕಗಳನ್ನು ಚೆನ್ನಾಗಿ ಕಲಿತ್ಕೊಂಡ್ರೆ ನಿಮಗೆ ಸುಲಭವಾಗಿ 1 ಅಥವಾ 2 ಪ್ರಶ್ನೆಗಳು ನಿಮಗೆ ಸಿಕ್ಬಿಡ್ತದೆ ಮತ್ತು ಪೂರ್ಣ ಅಂಕಗಳು ಇಲ್ಲಿ ನಿಚ್ಚಳವಾಗಿ ಸಿಗತ್ತೆ. ಇನ್ನು ಭಾಗ 3ರಲ್ಲಿ ಎ ಭಾಗದ ಗಮನ ಇಟ್ಟು ನೋಡ್ಕೊಳ್ಳಿ. ಎ ಭಾಗದ 1ನೇ ಪಾಠದ ಎಲ್ಲ 4 ಅಂಕದ ಪ್ರಶ್ನೆಗಳು ನೋಡಿ. ಎ ಭಾಗದ 1ನೇ ಪಾಠದಲ್ಲಿ ಏನೆಲ್ಲ 4 ಅಂಕದ ಪ್ರಶ್ನೆಗಳಿದ್ದಾವೆ ಅದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಬಿ ಭಾಗದ 1ನೆಯ ಪಾಠದ ಎಲ್ಲ 4 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಆವಾಗ ನಿಮಗೆ 4 ಅಂಕದ ಪ್ರಶ್ನೆಗಳನ್ನು ಉತ್ತರಿಸುವುದಕ್ಕೆ ತುಂಬ ಅನುಕೂಲ ಆಗುತ್ತೆ. ಎ ಭಾಗದ 1ನೇ ಪಾಠದ ಎಲ್ಲ 4 ಅಂಕದ ಪ್ರಶ್ನೆಗಳು, ಬಿ ಭಾಗದ 1ನೇ ಪಾಠದ ಎಲ್ಲ 4 ಅಂಕದ ಪ್ರಶ್ನೆಗಳು. ಇನ್ನು ಬಿ ಭಾಗದ 3ನೆಯ ಪಾಠ ಹಣ ಮತ್ತು ಬ್ಯಾಂಕಿಂಗ್ ಪಾಠದ ಎಲ್ಲ 4 ಅಂಕದ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಉದಾಹರಣೆಯೊಂದಿಗೆ ವಿವರಿಸಿ. ಇಲ್ಲಿ ಈ ಎಲ್ಲ ಪಾಠಗಳು ಎ ಭಾಗದ 1ನೇ ಪಾಠ, ಬಿ ಭಾಗದ 1ನೆಯ ಪಾಠ ಮತ್ತು ಬಿ ಭಾಗದ 3ನೆಯ ಪಾಠದ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಅಲ್ಲಿಂದ ನಿಮಗೆ ಆರಾಮಾಗಿ ಸಿಗುತ್ತೆ. ಮತ್ತು ಕೊನೆಯ ಒಂದು ಪಾಠದಲ್ಲಿ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಸಂಕ್ಷಿಪ್ತವಾಗಿ ವಿವರಿಸಿ. ಹಣದ ಬೇಡಿಕೆಯು ವ್ಯವಹಾರದ ಉದ್ದೇಶವನ್ನು ವಿವರಿಸಿ. ಹಣದ ಬೇಡಿಕೆಯ ಸಟ್ಟ ವ್ಯಾಪಾರದ ಉದ್ದೇಶಗಳನ್ನು ಚರ್ಚಿಸಿ. ಹಣದ ಶಾಸನಬದ್ಧ ವ್ಯಾಖ್ಯಾನಗಳ ಕುರಿತು ಬರೆಯಿರಿ. ಇವುಗಳನ್ನೆಲ್ಲ ನೋಡ್ಕೊಳ್ಳಿ. ಇದರ ಜೊತೆಯಲ್ಲಿ ನೀವು ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವಿನ ವ್ಯತ್ಯಾಸ ಎ ಭಾಗದ 2ನೆಯ ಪಾಠ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಎ ಭಾಗದ 2ನೆಯ ಪಾಠ. ಸಾಮಾನ್ಯ ಸರಕು ಮತ್ತು ಕೆಳದರ್ಜೆಯ ಸರಕುಗಳ ನಡುವಿನ ವ್ಯತ್ಯಾಸ ಎ ಭಾಗದ 2ನೆಯ ಪಾಠ. ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಎ ಭಾಗದ 2ನೆಯ ಪಾಠದ ಪ್ರಶ್ನೆಗಳು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ಬರೆಯಿರಿ ಎ ಭಾಗದ 4ನೆಯ ಪಾಠ. ಸ್ಥಿರತೆಯ ಬಿಂದು ಅಥವಾ ಮುಚ್ಚುವ ಬಿಂದು, ಸಾಮಾನ್ಯ ಲಾಭ ಮತ್ತು ಸಮಸ್ಥಿತಿ ಬಿಂದುಗಳ ಕುರಿತು ಬರೆಯಿರಿ. ಇವುಗಳನ್ನು ಕೂಡ ನೀವು ಕಲ್ತ್ಕೊಂಡ್ರೆ
ಆವಾಗ ನೀವು ಸುಲಭವಾಗಿ ಏನು ಮಾಡ್ಬೋದು ಅಂತ ಕೇಳಿದರೆ 4 ಅಂಕದ ಪ್ರಶ್ನೆಗಳನ್ನು ಉತ್ತರಿಸಬಹುದು. ಏನು ಮೊದಲ ಪ್ರಶ್ನೆಗಳನ್ನು ಕೊಡಲಾಗಿದೆಯೋ ಅವುಗಳ ಕಡೆಗೆ ಹೆಚ್ಚು ಗಮನ ಕೊಡಿ. ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರಕಗಳು, ಬೆಲೆ ಮಿತಿ ಎಂದರೇನು ರೇಖಾಚಿತ್ರದೊಂದಿಗೆ ವಿವರಿಸಿ, ಬೆಲೆ ಅಂತಸ್ತು ಪರಿಕಲ್ಪನೆಯನ್ನು ವಿವರಿಸಿ, ಹೂಡಿಕೆಯ ಬಿಂಬಕವನ್ನು ಚಿತ್ರಿಸಿ, ಸಾರ್ವಜನಿಕ ಸಾಲವು ಹೊರೆಯಾಗುವುದೇ ವಿವರಿಸಿ, ಮುಂಗಡ ಪತ್ರದ ಕೊರತೆಯಲ್ಲಿನ ಕಡಿತದ ಸಮಸ್ಯೆಗಳು, ಮುಕ್ತ ಮಾರುಕಟ್ಟೆಯ 3 ಕೊಂಡಿಗಳು, ವ್ಯಾಪಾರ ಬಾಕಿಯ ಪರಿಕಲ್ಪನೆ. ಬಿ ಭಾಗದ 6ನೆಯ ಪಾಠ ಮತ್ತೆ ಇನ್ನು ಉಳಿದದ್ದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ಈ 26 ಏನು ಪಾಯಿಂಟ್ಗಳಲ್ಲಿ ಹೇಳಲಾಗಿದೆ ಅವುಗಳನ್ನು ತುಂಬ ಚೆನ್ನಾಗಿ ಕಲ್ತ್ಕೊಳ್ಳಿ. ಈ ಸೂಚನೆಯನ್ನು ಪಾಲಿಸಿ. ಅನುಕ್ರಮ ಸಂಖ್ಯೆ 1ರಿಂದ 13 ಇಲ್ಲಿಯವರೆಗೆ 4 ಅಂಕದ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ತಯಾರಿ ಮಾಡ್ಕೋಬೇಕು ನೀವು. 13ನೆಯ ಪ್ರಶ್ನೆಯವರೆಗೆ ಏನಿದೆ, 13ನೆಯ ಪ್ರಶ್ನೆ ಅಂದರೆ ಇಲ್ಲಿಯವರೆಗೆ ಏನಿದೆ, ಹಣದ ಶಾಸನಬದ್ಧ ವ್ಯಾಖ್ಯಾನವನ್ನು ಬರೆಯಿರಿ. ಅಲ್ಲಿವರೆಗೆ ಕಡ್ಡಾಯವಾಗಿ ಕಲ್ತ್ಕೋಬೇಕು. 14ರಿಂದ 27ರವರೆಗೆ ನಿಮ್ಮ ಆಯ್ಕೆಗೆ ಬಿಟ್ಟಿದ್ದದು ಇನ್ನಿತರ ಪಾಠಗಳು ಸರಳ ಪ್ರಶ್ನೆಗಳಾಗಿದೆ, ಹಾಗೆ ನೀವು ಅವುಗಳನ್ನು ಕಲ್ತ್ಕೋಬೋದು. ಆದರೆ ಈ ಕಡ್ಡಾಯ ಪ್ರಶ್ನೆಗಳನ್ನು 1ರಿಂದ 13ರವರೆಗೆ ಏನು ಕಡ್ಡಾಯ ಪ್ರಶ್ನೆ ಇದೆ ಅದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ನೀವು ಎಲ್ಲ 4 ಅಂಕದ ಪ್ರಶ್ನೆಗಳನ್ನು ಬರೀಬಹುದು. ಇನ್ನು 6 ಅಂಕದ ಪ್ರಶ್ನೆಗಳು, ಲೆಕ್ಕಗಳನ್ನು ಪುನಃ ರೂಢಿಸ್ಕೊಳ್ಬೇಕು. ಯಾಕಂದರೆ ಮರ್ತೋಗುತ್ತೆ ಅದು. ಲೆಕ್ಕವನ್ನು ನೀವು ಸರಿಯಾಗಿ ರೂಢಿಸ್ಕೊಳ್ಳಿ. ಲೆಕ್ಕಗಳನ್ನು ಆದಷ್ಟು ಹೆಚ್ಚು ಮಾಡಿದರೆ ನಿಮಗೆ ಟೈಮು ಸೇವ್ ಆಗುತ್ತೆ ಮತ್ತು ಪೂರ್ಣ ಅಂಕಗಳು ಕೂಡ ಸಿಗುತ್ತೆ. ಆದರೆ ಅದಕ್ಕೆ ಪ್ರಾಕ್ಟೀಸ್ ಬೇಕು. ಈ ಕೆಳಗಿನ ಕೋಷ್ಟಕವು ಶ್ರಮದ ಸರಾಸರಿ ಉತ್ಪನ್ನವನ್ನು ಪಟ್ಟಿ ನೀಡುತ್ತದೆ. ಶ್ರಮದ ಒಟ್ಟು ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ಬಿ ಭಾಗದ 3ನೇ ಅಧ್ಯಾಯದಲ್ಲಿ ಬರುವಂತಹ ಇದರ ಪ್ರಶ್ನೆಯನ್ನು ಕಲ್ತ್ಕೊಳ್ಳಿ. ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿ, ಆಮೇಲೆ TFC, ಆಮೇಲೆ TVC, TC, AVC ಇವುಗಳ ಪಟ್ಟಿಗಳನ್ನು ಕಂಡುಹಿಡಿಯಿರಿ ಅನ್ನುವ ಈ ಪ್ರಶ್ನೆ. ಈ ಥರದ ಪ್ರಶ್ನೆಗಳನ್ನು ನೀವು ಹೆಚ್ಚು ಒತ್ತು ಕೊಟ್ಟು 6 ಅಂಕಕ್ಕೆ ಕಲ್ತ್ಕೋಬೇಕು. ಆಮೇಲೆ 3ನೆಯ ಪ್ರಶ್ನೆಯನ್ನು ಇಲ್ಲಿ ಕೊಡಲಾಗಿದೆ. ನಿರ್ದಿಷ್ಟ ವರ್ಷದಲ್ಲಿ ಮಾರುಕಟ್ಟೆ ಬೆಲೆಯಲ್ಲಿ ಒಂದು ದೇಶದ GDP 3,000 ಕೋಟಿ ಇದೆ ಎಂದುಕೊಳ್ಳೋಣ. ವಿದೇಶಗಳಿಂದ ಬರುವ ನಿವ್ವಳ ಉತ್ಪಾದನೆಯ ಆದಾಯ ಆಮೇಲೆ 500 ಕೋಟಿ ಇದೆ ಅಂತ ಇಟ್ಕೊಳ್ಳೋಣ. ಸವಕಳಿ ವೆಚ್ಚ 450 ಕೋಟಿ, ನಿವ್ವಳ ಪರೋಕ್ಷ ತೆರಿಗೆ 300 ಕೋಟಿ. ಈ ಕೆಳಗಿನ ಕೋಷ್ಟಕಗಳನ್ನು ಪೂರ್ಣಗೊಳಿಸಿ ಅಂತ ಇರುವ ಪ್ರಶ್ನೆ. ಇದನ್ನು ಪೂರ್ಣಗೊಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಥರ ಲೆಕ್ಕಗಳನ್ನು ಬಿ ಭಾಗದ 2ನೇ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆಗಳು. ಆಮೇಲೆ ಒಂದು ನಿರ್ದಿಷ್ಟ ವರ್ಷದಲ್ಲಿ ಒಂದು ದೇಶದ ಮತ್ತು GDPಯ ಬಗ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದೆ. ಇಲ್ಲಿ ಬಿ ಭಾಗದ 2ನೇ ಅಧ್ಯಾಯದಲ್ಲಿ ಬರುವಂತಹ ಈ ಪ್ರಶ್ನೆ, ಅದರಲ್ಲಿ ಬೇರೆ ಬೇರೆ ವಿಷಯಗಳನ್ನ ಕಂಡುಹಿಡಿಯೋದಕ್ಕೆ ಕೇಳ್ತಾರೆ. ಹಾಗಾಗಿ ಅವುಗಳನ್ನು ಕಂಡುಹಿಡಿಯುವಂತಹ ಒಂದು ಪ್ರಯತ್ನವನ್ನು ಇಲ್ಲಿ ನೀವು ಮಾಡಬೇಕಾಗತ್ತೆ. A, B, C, D, E ಮತ್ತು F ಇವುಗಳನ್ನು ನೀವು ಲೆಕ್ಕಗಳ ಸಹಾಯದಿಂದ, ಮೇಲಿನ ವಿವರಣೆಯ ಸಹಾಯದಿಂದ ಏನು ಮಾಡಬೇಕಾಗತ್ತೆ, ಕಂಡುಹಿಡಿಬೇಕಾಗತ್ತೆ. ಅವುಗಳನ್ನು ಕಂಡುಹಿಡಿದು ಹೇಗೆ ಕಂಡುಹಿಡಿಬೇಕು, ವಿಧಾನಗಳು ಯಾವ್ಯಾವುದು ಮತ್ತು ಎಲ್ಲ 7 ವಿಚಾರಗಳನ್ನು ಏನು ಮಾಡಿ ಕಲ್ತಿಟ್ಕೊಳ್ಳಿ. ಸೂಚನೆಯನ್ನು ಗಮನಿಸಿ. ಬಹಳ ಇಂಪಾರ್ಟೆಂಟ್ ಆಗಿರೋ ವಿಷಯ ಇಲ್ಲಿ ಸೂಚನೆ ಇದೆ. ಈ ಸೂಚನೆಯನ್ನು ಫಾಲೋ ಮಾಡಿ. ಈ ಮೇಲಿನ ಎಲ್ಲ 4 ಲೆಕ್ಕಗಳನ್ನು ತುಂಬ ಕಾಳಜಿಯಿಂದ ತಯಾರಿ ಮಾಡ್ಕೊಳ್ಳಿ. 4ರಲ್ಲಿ ಒಂದು ಪ್ರಶ್ನೆ, ಈ 4 ಏನು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಈ ಲೆಕ್ಕಗಳಲ್ಲಿ ಒಂದು ಪ್ರಶ್ನೆ ಖಂಡಿತ, ಏನು ಲೆಕ್ಕ ಇದೆಯಲ್ವಾ ಈ ಲೆಕ್ಕಗಳಲ್ಲಿ ಒಂದು ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ. ಹಾಗೆ 4 ಲೆಕ್ಕ ಇದೆ. ಆ ಲೆಕ್ಕಗಳನ್ನು ಈಗಾಗಲೇ ನೀವು ನೋಡ್ಕೊಂಡಿದ್ರೆ ಇನ್ನೊಂದು ಸಲ ಪರಾಮರ್ಶಿಸ್ಕೊಳ್ಳಿ, ಒಂದು ಪ್ರಶ್ನೆಯನ್ನು ನಿಮ್ದಾಗಿಸ್ಕೊಳ್ಳಿ. ಇನ್ನು 5ನೆಯ ಒಂದು ಪ್ರಶ್ನೆಯಲ್ಲಿ ಗಮನಿಸಿ. ಹಣ ಮತ್ತು ಬ್ಯಾಂಕಿಂಗ್ ಪಾಠದಿಂದ ಎಲ್ಲ 6 ಅಂಕದ ಪ್ರಶ್ನೆಗಳನ್ನು, ಹಣ ಮತ್ತು ಬ್ಯಾಂಕಿಂಗ್ ಪಾಠ ಏನಿದೆ ಅಲ್ಲಿ ಎಲ್ಲ 6 ಅಂಕದ ಪ್ರಶ್ನೆಗಳನ್ನು ಕಲ್ತ್ಕೋಬೇಕು. ಉದಾಹರಣೆಗೆ ಹಣದ ಕಾರ್ಯಗಳನ್ನು ವಿವರಿಸಿ, ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ಪ್ರಕ್ರಿಯೆಯನ್ನು ಬರೆಯಿರಿ, ಮೀಸಲು ಅಗತ್ಯ ಹಣದ ನಿರ್ಮಾಣಕ್ಕೆ ಒಂದು ಮಿತಿಯಾಗಿದೆ ವಿಶ್ಲೇಷಿಸಿ, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ವಿವರಿಸಿ. ಇವೆಲ್ಲವನ್ನು ಓದ್ಕೊಂಡಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಇನ್ನೂ ನಿಮಗೆ ಅದರ ಪರಿಪೂರ್ಣವಾದಂತಹ ಅಧ್ಯಯನ ಆಗಿಲ್ಲ ಅಂತಂದರೆ ಏನು ಮಾಡಿ, ಈ ಪ್ರಶ್ನೆಗಳನ್ನು ಕಲ್ತ್ಕೊಳ್ಳಿ. ಅಧ್ಯಾಯ ಬಿ ಭಾಗದ 6 ಮುಕ್ತ ಆರ್ಥಿಕತೆಯಿಂದ ಎಲ್ಲ 6 ಅಂಕದ ಪ್ರಶ್ನೆಗಳು. ಮುಕ್ತ ಆರ್ಥಿಕತೆ ಅಲ್ಲಿಗೆ ಹಣ ಮತ್ತು ಬ್ಯಾಂಕಿಂಗ್ನಿಂದ ಎಲ್ಲ 6 ಅಂಕದ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಮುಕ್ತ ಆರ್ಥಿಕತೆಯಿಂದ ಎಲ್ಲ 6 ಅಂಕದ ಪ್ರಶ್ನೆಗಳು. ಸಂದಾಯ ಬಾಕಿ ಖಾತೆ, ಆಮದು ಮತ್ತು ಬೇಡಿಕೆಯ ಹೆಚ್ಚಳ, ಆಮೇಲೆ ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನು ರೇಖಾಚಿತ್ರನಿಗೆ ವಿವರಿಸಿ. ಇವುಗಳನ್ನು ಯಾವುದೆಲ್ಲ ಚಿತ್ರ ಇದೆ ಅವುಗಳ ಕಡೆ ಹೆಚ್ಚು ಗಮನ ಕೊಡಿ, ಯಾಕಂದರೆ ಪೂರ್ಣ ಅಂಕಗಳು ನಿಮಗೆ ಅಲ್ಲಿ ಸಿಕ್ಬಿಡುತ್ತೆ. ಇನ್ನು ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ದೋಷ, ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ, ಔದಾಸೀನ್ಯ ವಕ್ರರೇಖೆಯ ಲಕ್ಷಣ, ಅನುಭೋಗಿಯ ಆದರ್ಶದ ಆಯ್ಕೆ, ಬೇಡಿಕೆಯ ರೇಖೆಯೊಂದಿಗಿನ ಚಲನೆಗಳು ಮತ್ತು ಪಲ್ಲಟಗಳನ್ನು 2 ರೇಖಾಚಿತ್ರಗಳನ್ನು ವಿವರಿಸಿ. ಮಾರುಕಟ್ಟೆಯ ಬೇಡಿಕೆಯನ್ನು ರೇಖಾಚಿತ್ರಗಳ ಸಹಾಯದಿಂದ ಪ್ರಸ್ತುತಪಡಿಸಿ. ಆಮೇಲೆ ಬದಲಾಗುವ ಪರಿಮಾಣಗಳ ನಿಯಮಗಳು ಅಧ್ಯಾಯ 3ನೇದು. ಆಮೇಲೆ TA, AP ಮತ್ತು MP ರೇಖೆಗಳ ಆಕಾರಗಳನ್ನು ವಿವರಿಸಿ. ಸಮಗ್ರ ಆರ್ಥಿಕತೆಯ ಅನನ್ಯತೆ, GDPಯನ್ನು ಒಂದು ದೇಶದ
ಯೋಗಕ್ಷೇಮದ ಸೂಚ್ಯಾಂಕವಾಗಿ ಬಳಸಿಕೊಳ್ಳುವ ಮಿತಿಯನ್ನು ಬರೆಯಿರಿ. ಇವೆಲ್ಲ 15 ಪ್ರಶ್ನೆಗಳು ಏನು ಭಾಗಗಳಲ್ಲಿ ಕೊಡಲಾಗಿದೆ 6 ಅಂಕಕ್ಕೆ ಸಂಬಂಧಪಟ್ಟದ ಈ ಸೂಚನೆಯನ್ನು ಗಮನಿಸಿ ಈ ಮೇಲಿನ ಎಲ್ಲ 6 ಅಂಕದ ಪ್ರಶ್ನೆಗಳನ್ನು ರೂಢಿಸ್ಕೊಳ್ಳಿ. ಅದಕ್ಕಿಂತ ಬಹಳ ಮುಖ್ಯವಾಗಿ ನೀವು ಗಮನಿಸ್ಕೊಳ್ಳಿ, ಈ ಲೆಕ್ಕಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ. ಈ ಲೆಕ್ಕಗಳು 5 ಪ್ರಶ್ನೆಗಳಲ್ಲಿ ಏನು ಲೆಕ್ಕಗಳನ್ನು ಕೊಡಲಾಗಿದೆ, ಆಮೇಲೆ ಮುಕ್ತ ಆರ್ಥಿಕತೆ, ಬ್ಯಾಂಕಿಂಗ್, ಹಣ ಮತ್ತು ಬ್ಯಾಂಕಿಂಗು, ಈ 5 ಲೆಕ್ಕಗಳು 4 ಲೆಕ್ಕಗಳನ್ನು ಕೊಡಲಾಗಿದೆ. ಈ 4 ಲೆಕ್ಕಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಆಮೇಲೆ ಮುಂದುವರೆದು ಹಣ ಮತ್ತು ಬ್ಯಾಂಕಿಂಗ್ ಪಾಠದಿಂದ ಎಲ್ಲ 6 ಅಂಕದ ಪ್ರಶ್ನೆಗಳು, ಆಮೇಲೆ ಮುಕ್ತ ಆರ್ಥಿಕತೆಯಿಂದ ಎಲ್ಲ 6 ಅಂಕದ ಪ್ರಶ್ನೆಗಳನ್ನ ಕಲ್ತ್ಕೊಳ್ಳಿ. ಆಮೇಲೆ ಇನ್ನುಳಿದ ಪ್ರಶ್ನೆಗಳ ಕಡೆಗೆ ಕೂಡ ಗಮನ ಇರಲಿ. ಈ ಎಲ್ಲ 6 ಅಂಕದ ಪ್ರಶ್ನೆಗಳನ್ನು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನೀವು 6 ಅಂಕದ ಪ್ರಶ್ನೆಗಳನ್ನು ಸುಲಭವಾಗಿ ಉತ್ತರಿಸಬಹುದು. ಎಲ್ಲರೂ ಗರಿಷ್ಠ ಅಂಕಗಳೊಂದಿಗೆ ಪ್ರಯತ್ನಿಸಿ ಅರ್ಥಶಾಸ್ತ್ರ ಪರೀಕ್ಷೆಯನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಎದುರಿಸಿ ಎನ್ನುವ ಶುಭ ಸಂದೇಶ. ಎಲ್ಲರಿಗೂ ಬೆಸ್ಟ್ ಆಫ್ ಲಕ್, ಗುಡ್ ವಿಶಸ್, ಶುಭವಾಗಲಿ. ಧೈರ್ಯದಿಂದ ಪರೀಕ್ಷೆಯನ್ನು ಬರೆಯಿರಿ. ಶಾಂತವಾಗಿ ಕುಳಿತು, ಯಾವುದಾದ್ರು ಮರ್ತು ಹೋದರೆ ಶಾಂತವಾಗಿ ಕುಳಿತುಕೊಳ್ಳಿ, ದೀರ್ಘವಾಗಿ ಉಸಿರಾಡಿ, 5 ನಿಮಿಷ ಮೌನವಾಗಿ ಯೋಚನೆ ಮಾಡಿ. ಖಂಡಿತ ನಿಮಗೆ ಉತ್ತರಗಳು ನಿಮ್ಮ ಸ್ಮರಣಿಕೆಗೆ ಬಂದೇ ಬರ್ತದೆ. ನಿಮಗೆ ಮತ್ತೊಮ್ಮೆ ಬೆಸ್ಟ್ ವಿಶಸ್ ಹೇಳ್ತಾ ನಾವು ಈ ಒಂದು ಭಾಗವನ್ನು ಇಲ್ಲಿಗೆ ಕೈಗೊಳಿಸೋಣ. ಥ್ಯಾಂಕ್ ಯು, ಗುಡ್ ವಿಶಸ್ ಅಗೇನ್.